ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಸೊ ನಾನಿವತ್ತು ಹೊತ್ತು ತಂದಿರುವಂತಹ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಸಾಕಷ್ಟು ಸುದ್ದಿ ಮಾಡ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸಿನಿಮಾಗಳು ಹಾಗೆ ಭಾರತದಾದ್ಯಂತ ಎಲ್ಲರೂ ಕೂಡ ತಿರುಗಿ ನೋಡುವಂತಹ ನಿಮ್ಮೆಲ್ಲರ ನೆಚ್ಚಿನ ಹೀರೋನ ಹುಟ್ಟಿದ ಹಬ್ಬ. ಸೊ ಸಂಭ್ರಮಾಚರಣೆ ಆರಂಭ ಆಗಿದೆ ಈಗ ಆಲ್ರೆಡಿ. ಬಟ್ ಆದ್ರೂ ಕೂಡ ಒಂದು ಆತಂಕ ಎದುರಾಗುತ್ತೆ. ಈ ಹಿಂದೆ ನಾವು ಗಮನಿಸಿದ ಹಾಗೆ ಗದಗಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ಆಗಿರಬಹುದು. ಫ್ಯಾನ್ಸ್ ಗೊತ್ತಿಲ್ಲ ಯಾಕೆ ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೀತಾರೆ ಅಂತ ಹೇಳ್ಬಿಟ್ಟು. ಬಟ್ ಅದಾಗಿದ್ದು ಅವರು ಪ್ರೀತಿ, ಒಂದು ಆಸೆಯಿಂದ, ಅವ್ರ ಮೇಲಿರುವಂತಹ ಒಂದು ಅಭಿಮಾನದಿಂದ ಫ್ಲೆಕ್ಸ್ ಅನ್ನ ಕಟ್ಟೋದಕ್ಕೆ ಹೋದಂತಹ ಸಂದರ್ಭದಲ್ಲಿ, ಕಟೌಟ್ ಅನ್ನ ಹಾಕೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಂಭವಿಸಿರುವಂತಹ ಒಂದು ಘಟನೆ ಇನ್ನೂ ಕೂಡ ಮರೆಮಾಚಿಲ್ಲ. ಯಶ್ ಅವರು ಏನೆಲ್ಲ ಆ ಒಂದು ಫ್ಯಾಮಿಲಿಗೆ ತಮ್ಮ ಕೈಲಿ ಸಹಾಯ ಮಾಡೋಕ್ಕೆ ಆದಂತಹ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಬಟ್ ಆ ಒಂದು ಇನ್ಸಿಡೆಂಟ್ ಅನ್ನುವಂಥದ್ದು, ಆ ಒಂದು ನೋವು ಅನ್ನುವಂಥದ್ದು ಮರೆಮಾಚೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ವರ್ಷ ಯಶ್ ಅವರು ಹುಟ್ಟಿದಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ಕೊಳ್ತಾರೆ, ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ, ಅವರ ಫ್ಯಾನ್ಸ್ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ನೋಡೋದಾದ್ರೆ, ಒಂದು ಸಾಕಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಂಡು ಸಂಭ್ರಮಾಚರಣೆಯನ್ನ ಮಾಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಅವರ ಫ್ಯಾನ್ಸ್ ಮೊದಲನೇ ಬಾರಿಗೆ ಇಡೀ ಕನ್ನಡ ಚಿತ್ರರಂಗದಲ್ಲೇ ಯಾರು ಕೂಡ ಯಾರ ಹುಟ್ಟುಹಬ್ಬ ಕೂಡ ಈ ರೀತಿ ಮಾಡಬಹುದು, ಈ ರೀತಿ ಒಂದು ಪೋಸ್ಟರ್ ಅನ್ನ ಹಾಕಿಸಿ ಮೆಟ್ರೋದಲ್ಲಿ ಮಾಡಬಹುದು ಅಂತ ಹೇಳ್ಬಿಟ್ಟು ಹೀರೋಗಳು ಹುಟ್ಟಿದಬ್ಬ ಕೂಡ ಈ ರೀತಿ ಮಾಡಿರಲಿಲ್ಲ. ಸೊ ಆ ರೀತಿಯಾಗಿ ಒಂದು ಹೊಸದಾದ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಖುಷಿ ಆಯ್ತು ಆ ಪೋಸ್ಟರ್ಸ್ ಅನ್ನ ನೋಡಿ. ಈ ಬ್ಯಾನರ್ನ ಕಟ್ಟೋಕ್ ಹೋಗಿ, ಫ್ಲೆಕ್ಸ್ ಗಳನ್ನ ಕಟ್ಟೋಕ್ ಹೋಗಿ ಇನ್ನೇನೋ ಅಪಘಾತ ಸಂಭವಿಸೋದು ಬೇಡ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಮೊದಲನೇ ಬಾರಿಗೆ ಈ ರೀತಿ ಆಲೋಚನೆ ಬಂದಿರುವಂಥದ್ದು. ಇನ್ನೇನು ಕ್ಷಣಗಳನ್ನೇ ಆರಂಭ ಆಗ್ತಾ ಇದೆ ಯಶ್ ಅವರ ಬರ್ತ್ಡೇಗೆ. ಈಗ ಆಲ್ರೆಡಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಯಶ್ ಅವ್ರ ಕಡೆಯಿಂದ ಏನು ಫ್ಯಾನ್ಸ್ಗೆ ಒಂದು ಒಳ್ಳೆ ಗಿಫ್ಟು, ಏನ್ ಸರ್ಪ್ರೈಸಸ್ ಅಂತ ನೋಡೋದಾದ್ರೆ, ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಸಿನಿಮಾ ಟಾಕ್ಸಿಕ್ ಅಪ್ಡೇಟ್ಸ್. ಹುಟ್ಟಿದಬ್ಬ ಕೂಡ ಒಂದ್ ಕಡೆ ಹತ್ರ ಬರ್ತಾ ಇದ್ದ ಹಾಗೆ ಒಂದಷ್ಟು ಪೋಸ್ಟರ್ಸ್ ಗಳನ್ನ ರಿವೀಲ್ ಮಾಡಿದ್ರು, ಟೀಸರ್ ಗಳನ್ನ ರಿವೀಲ್ ಮಾಡಿದ್ರು. ಪೋಸ್ಟರ್ಸ್ ಅಂತೂ ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂಥದ್ದು, ಮತ್ತೆ ಒಂದಷ್ಟು ಕುತೂಹಲಕಾರಿ ಅಂಶಗಳು ಕೂಡ ಇದರಲ್ಲಿ ಅಡಗಿದೆ. ಜೊತೆಗೆ ಏನ್ ಮೆಸೇಜ್ ನ ಕೊಡ್ತಾರೆ ಯಶ್ ಅವರು ಸಿನಿಮಾದ ಮುಖಾಂತರ. ಈ ಹಿಂದಿನ ಸಿನಿಮಾಗಳಲ್ಲೂ ಕೂಡ ಅತ್ಯದ್ಭುತವಾದಂತಹ ಮೆಸೇಜ್ ಆಗಿರ್ಬೋದು, ಅವರ ನಟನೆ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸೈ ಎನ್ಸ್ಕೊಂಡು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ತಿರುಗಿ ನೋಡುವಂತಹ ಒಂದು ಪಾತ್ರವನ್ನ ನಿಭಾಯಿಸಿದ್ರು. ಈಗ ಟಾಕ್ಸಿಕ್ ಅನ್ನುವಂಥದ್ದು ಬಹುದೊಡ್ಡ ಜವಾಬ್ದಾರಿ. ಸೊ ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಕುತೂಹಲ ಫ್ಯಾನ್ಸ್ ಎಲ್ರಿಗೂ ಕೂಡ ಇದೆ. ಜೊತೆಗೆ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಸೊ ಏನಿರುತ್ತೆ ಪಾತ್ರ, ಏನ್ ಮೆಸೇಜ್ ಅನ್ನ ಕೊಡ್ತಾರೆ. ಟಾಕ್ಸಿಕ್ ಅಂತ ಅಂದ್ರೆ ವಿಷಕಾರಿ. ಯಾಕೆ ಈ ಒಂದು ಯುನಿಕ್ ಆಗಿರುವಂತಹ ಟೈಟಲ್ ಇಟ್ರು, ಈ ರೀತಿಯಾಗಿ ಒಂದಷ್ಟು ಏನ್ ಹೇಳ್ತಾರೆ, ಅಭಿಮಾನಿಗಳು ತಲೆಯಲ್ಲಿ ಹುಳಗಳನ್ನ ಬಿಟ್ಕೊಂಡು ಕಾಯ್ತಾ ಕೂತಿದ್ದಾರೆ ಏನು ಸಂದೇಶ ಕೊಡುತ್ತೆ ಸಿನಿಮಾ ಅಂತ. ಹೀರೋಯಿನ್ಸು ಒಬ್ಬರಿಂದ ಅವ್ರ ಪೋಸ್ಟರ್ಸ್ ರಿವೀಲ್ ಆಗ್ತಾ ಇದ್ದಂಗೆ, ಈ ಹಿಂದೆ ನಾವು ಅವ್ರನ್ನ ನೋಡಿದ ರೀತಿಯೇ ಬೇರೆ ಇತ್ತು. ಮತ್ತು ಟಾಕ್ಸಿಕ್ ಅಲ್ಲಿ ಅವರ ಪೋಸ್ಟರ್ಸ್ ರಿವೀಲ್ ಆಗ್ತಾ ಇದ್ದಾಗೆ ಅವ್ರನ್ನ ನೋಡುವಂತಹ ಒಂದು ಆ ಗೆಟಪ್ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಚೇಂಜ್ ಇದೆ. ರೀಸೆಂಟ್ ಆಗಿ 2 days ಬ್ಯಾಕ್ ಒಂದು ಪೋಸ್ಟರ್ ರಿವೀಲ್ ಆಯ್ತು. ನಿಮ್ಮೆಲ್ಲರ ನೆಚ್ಚಿನ ಕ್ರಶ್ ರುಕ್ಮಿಣಿ ವಸಂತ, ಈಗ ಎಲ್ಲಾ ಕಡೆ ಕೂಡ ಸಾಕಷ್ಟು ಟ್ರೆಂಡಿಂಗ್ ನಲ್ಲಿರುವಂತಹ ಹೀರೋಯಿನ್, ಅವರ ಒಂದು ಪೋಸ್ಟರ್ ಈ ಹಿಂದೆ ನಾವು ಸಪ್ತಸಾಗರದ ಆಚೆ ಆಗಿರ್ಬೋದು, ಈ ಕಾಂತಾರ ಚಾಪ್ಟರ್ 1 ಅಲ್ಲಿ ಆಗಿರ್ಬೋದು, ಅವರ ಲುಕ್ ಕಂಪ್ಲೀಟ್ಲಿ ಚೇಂಜ್ ಇತ್ತು. ಬಟ್ ಇಲ್ಲಿ ಟಾಕ್ಸಿಕಲ್ ಅವರು ನೋಡಿದ ತಕ್ಷಣ ಇವರು ರುಕ್ಮಿಣಿ ವಸಂತನೇನಾ ಅಂತ ಮತ್ತೊಂದ್ಸಲ ನೋಡುವಂತಹ, ಮಗದೊಂದ್ಸಲ ನೋಡುವಂತಹ ಒಂದು ಲುಕ್, ರಗಡ್ ಲುಕ್, ಒಂದು ಸಖತ್ತಾಗಿ ಕಾಣಿಸುವಂತಹ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ರುಕ್ಮಿಣಿ ವಸಂತ ಅವರು. ಸೊ ಮೇನ್ಲಿ ಅವರ ಪಾತ್ರ ಹೆಚ್ಚಿರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಕಾದ್ ನೋಡ್ಬೇಕು ಯಾವ ರೀತಿಯಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಜೊತೆಗೆ ನಯನತಾರ ಅವರು ಸಾಕಷ್ಟು ಬೇಡಿಕೆ ಇರುವಂತಹ ಮಹಾನಟಿ. ಸೊ ಅವರಿಗೆ ಸಂಭಾವನೆ ಜಾಸ್ತಿ ಇದೆ. ಈ 5 ಜನ ಹೀರೋಯಿನ್ಸ್ಗೆ ಕಂಪೇರ್ ಮಾಡಿದ್ರೆ ನಯನತಾರ ಅವರ ಸಂಭಾವನೆ ಜಾಸ್ತಿ ಇದೆ ಅನ್ನುವಂತಹ ಮಾಹಿತಿ ಕೂಡ ಒಂದಷ್ಟು ಮೂಲಗಳಿಂದ ನಮಗೆ ಸಿಕ್ಕಿದೆ. ಸೊ ಹುಟ್ಟಿದಬ್ಬದ ಸ್ಪೆಷಲ್ ಆಗಿ ಏನು ಮತ್ತೆ ಟೀಸರ್ ರಿಲೀಸ್ ಮಾಡ್ತಾರಾ, ಮತ್ತೊಂದು ಟ್ರೇಲರ್ ಏನಾದರೂ ರಿಲೀಸ್ ಆಗುವಂತಹ ಚಾನ್ಸಸ್ ಇದೆಯಾ, ಯಶ್ ಏನೆಲ್ಲ ಬಹುದೊಡ್ಡ ಗಿಫ್ಟ್ ಅನ್ನ, ಒಂದು ಸರ್ಪ್ರೈಸ್ ಅನ್ನ ಕೊಡ್ತಾರೆ ಅವರ ಬರ್ತ್ಡೇಗೆ, ಅವರ ಫ್ಯಾನ್ಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕಾದ್ರೆ ನಮಗೆ ಒಳ್ಳೆ ಸಿಹಿ ಸುದ್ದಿ ಅಂತೂ ಸಿಗೋದಂತೂ ಪಕ್ಕ. ಆದ್ರೆ ದಯವಿಟ್ಟು ಏನ್ ಹೇಳಕ್ ಇಷ್ಟಪಡ್ತಿದ್ದಾರೆ ಯಶ್ ಫ್ಯಾನ್ಸ್ ಬಳಗ ಆಗಿರ್ಬೋದು, ಯಶ್ ಅಭಿಮಾನಿಗಳು, ಅವರು ಕೂಡ ಯಶ್ ಪರವಾಗಿ ಒಂದಷ್ಟು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಮುನ್ನೆಚ್ಚರಿಕೆಯಿಂದ ಇರಿ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗೋದು ಬೇಡ, ಎಚ್ಚರಿಕೆಯನ್ನ ವಹಿಸೋಣ. ಗದಗಲ ಆಗಿರುವಂತಹ ಇನ್ಸಿಡೆಂಟ್ ಈಗಲೂ ಕೂಡ ಕಣ್ಮುಂದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕಳಕಳಿ ಕೂಡ ಅದೇ ಆಗಿರುತ್ತೆ.
ಫ್ಯಾನ್ಸ್ ಅಂತ ಅಂದಮೇಲೆ ಹೀರೋಗಳ ಮೇಲೆ ಒಂದಷ್ಟು ಪ್ರೀತಿ ಇರುತ್ತೆ, ಅಭಿಮಾನ ಇರುತ್ತೆ, ಅವ್ರನ್ನ ಒಂದ್ ರೀತಿಯಾಗಿ ವ್ಯಕ್ತಿ ಪೂಜೆ ಮಾಡ್ತಾ ಇರ್ತಾರೆ, ಅವ್ರು ಅಷ್ಟು ನಮ್ಮನ್ನ ಎಂಟರ್ಟೈನ್ ಮಾಡಿರ್ತಾರೆ, ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ. ಅವರು ಕೊಟ್ಟಂತಹ ಪ್ರತಿ ಸಿನಿಮಾದಲ್ಲೂ ಕೊಟ್ಟಂತಹ ಮೆಸೇಜ್ಗಳು ಎಷ್ಟೋ ಜನರು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಸೊ ಟಾಕ್ಸಿಕಲ್ಲೂ ಕೂಡ ಅಂಡರ್ ವರ್ಲ್ಡ್ ಬಗ್ಗೆ ಆಗಿರ್ಬೋದು, ಮತ್ತೆ ಡ್ರಗ್ಸ್ ಬಗ್ಗೆ ಆಗಿರ್ಬೋದು, ಈಗ ಇತ್ತೀಚಿನ ದಿನಗಳಲ್ಲಿ ಡ್ರಗ್ ಮಾಫಿಯಾ ಅನ್ನುವಂತಹ ಅದೊಂದು ಜಾಲ ಎಷ್ಟು ಹರಡ್ಕೊಂಡಿದೆ ಅಂತ ಹೇಳಿದ್ರೆ ಅದರಿಂದ ಎಷ್ಟೋ ಜನ ಯುವಕರು ಬಲಿ ಆಗ್ತಾ ಇದ್ದಾರೆ. ಯುವಕರ ಮೇಲೆ, ಆ ಯುವ ಪೀಳಿಗೆಯ ಮೇಲೆ ಕನಸನ್ನ ಕಟ್ಟಿದಂತಹ ತಂದೆ ತಾಯಿಗಳು ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ. ಸೂಸೈಡ್ ಮಾಡ್ಕೊಳ್ಳುವಂತಹ ಹಂತಕ್ಕೆ ಹೋಗಿ ಮುಟ್ಟಿಸ್ತಾ ಇದೆ ಈ ಒಂದು ಡ್ರಗ್ಸ್ ಜಾಲ ಅನ್ನುವಂಥದ್ದು. ಸೊ ಆ ಬಗ್ಗೆ ಏನೋ ಒಂದು ಸಂದೇಶವನ್ನ ಪಕ್ಕಾ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಅಂತೂ ಇದೆ. ಕಾದ್ ನೋಡ್ಬೇಕು ಯಾವೆಲ್ಲ ಅಂಶಗಳು ಅದರಲ್ಲಿ ಉಲ್ಲೇಖ ಆಗಿರುತ್ತೆ, ಹೇಗೆಲ್ಲ ಎಂಟರ್ಟೈನ್ ಮಾಡ್ತಾರೆ, ನಿರೀಕ್ಷೆಗಳನ್ನ ಹುಸಿ ಮಾಡೋದಂತೂ ಇಲ್ಲ ಅನ್ನುವಂತಹ ಭರವಸೆ ಅಂತೂ ಇದ್ದೇ ಇದೆ. ಅದರ ಜೊತೆಗೆ ಇವರ ಮಾತಿಂದ ಇನ್ಸ್ಪೈರ್ ಆಗಿರುವಂತವ್ರಾಗಿರ್ಬೋದು, ಇವರನ್ನ ಫಾಲೋ ಮಾಡುವಂತವ್ರಾಗಿರ್ಬೋದು, ಭಕ್ತರಾಗಿರ್ಬೋದು, ಸಾಕಷ್ಟು ಜನ ಇದ್ದಾರೆ. ಇಶಾ ಫೌಂಡೇಶನ್ ನ ಸದ್ಗುರು ಜಗ್ಗಿ ವಾಸುದೇವ್ ಅವರು ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಹೀರೋ ಬಗ್ಗೆ ಮಾತನಾಡಿದ್ದಾರೆ. ಅದು ಯಶ್ನ ಮತ್ತೊಂದು ಸಿನಿಮಾ ರಾಮಾಯಣ ಬಗ್ಗೆ. ಇವಾಗ ರಾಮಾಯಣದಲ್ಲಿ ಯಶ್ ಪಾತ್ರ ಏನಾಗಿರುತ್ತೆ, ರಾವಣನ್ ಪಾತ್ರನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ನಮ್ಮೆಲ್ಲರಿಗೂ ಕೂಡ ಈಗ ಆಬ್ವಿಯಸ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಯಶ್ ಯಾಕೆ ನಾವು ಹೀರೋ ಆಗಿ ಯಶ್ನ ಸ್ವೀಕಾರ ಮಾಡಿದ್ವಿ, ಹೀರೋ ಆಗಿನೇ ನೋಡಿದ್ವಿ, ಬಟ್ ರಾವಣನ ಪಾತ್ರ ಯಾಕೆ, ಏನಿರ್ಬೋದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಅಂತೂ ಮೂಡಿದೆ. ಸೊ ಈ ಒಂದು ಪ್ರಶ್ನೆಯನ್ನ ಸದ್ಗುರು ಅವರ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಸದ್ಗುರು ಹೇಳಿದಂತಹ ಮಾತುಗಳು ನಿಜಕ್ಕೂ ಅಚ್ಚರಿಕಾರಿಯಾಗಿದೆ. ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಅವರು ಒಬ್ಬ ಹೀರೋವನ್ನ ಹೊಗಳಿ ಮಾತಾಡಿದ್ದಾರೆ. ಸೊ ಯಶ್ನ ಹ್ಯಾಂಡ್ಸಮ್ ರಾವಣ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ರಾವಣನ ಒಳ್ಳೆಯ ಗುಣಗಳು ಏನೆಲ್ಲ ಇತ್ತು, ರಾವಣ ಅಂತ ಅಂದ್ರೆ ನಮ್ಗೆಲ್ಲ ಯೂಶಲಿ ಏನ್ ನೆನಪಾಗುತ್ತೆ, 10 ತಲೆ ಇರುತ್ತೆ, ದೊಡ್ಡ ದೊಡ್ಡ ಕಣ್ಣಿರುತ್ತೆ, ಬರೀ ಏನಂದ್ರೆ ಕೆಟ್ಟದನ್ನ ಮಾಡ್ತಾ ಇದ್ರು, ಕೆಟ್ಟ ಆಲೋಚನೆಗಳು, ಈ ರೀತಿಯಾಗಿ ಆ ರಾವಣನ ಬುದ್ಧಿ ಆಗಿರ್ಬೋದು, ನಡೆ ನುಡಿ ಆಗಿರ್ಬೋದು, ಎಲ್ಲವೂ ಕೂಡ ನಮಗೆ ವಿಲನ್ ಅನ್ನುವಂಥದ್ದು ಕಣ್ಮುಂದೆ ಬಂದ್ ಹೋಗ್ಬಿಡುತ್ತೆ. ಸೊ ಮಕ್ಕಳಿಗೂ ಕೂಡ ರಾವಣನ ಕತೆ ಹೇಳುವಾಗ ರಾವಣ ಕೆಟ್ಟವನು ಅಂತಾನೆ ಹೇಳ್ಬಿಟ್ಟು ಬಿಂಬಿಸಿ ನಾವು ಕಥೆಯನ್ನು ಕೂಡ ಹೇಳ್ತೀವಿ. ಬಟ್ ಇಲ್ಲಿ ಸದ್ಗುರು ಯಶ್ ಅವರ ಪಾತ್ರದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥದ್ದು ಹ್ಯಾಂಡ್ಸಮ್ ರಾವಣ ಅಂತ ಹೇಳಿ ಹೊಗಳಿದ್ದಾರೆ. ರಾವಣನ ಕೆಲವೊಂದು ಗುಣಗಳು ಅಂದ್ರೆ ರಾವಣ ಎಷ್ಟು ಕೆಟ್ಟವನಾಗಿದ್ದ ಅಷ್ಟೇ ಒಳ್ಳೆಯವನು ಕೂಡ ಆಗಿದ್ದ, ಅವನು ಪರಮ ಶಿವ ಭಕ್ತನಾಗಿದ್ದ, ತನ್ನ ತಾಯಿಗೋಸ್ಕರ ಆತ್ಮಲಿಂಗವನ್ನ ತೆಗೆದುಕೊಂಡು ಬಂದ, ಶಿವನನ್ನ ಮೆಚ್ಚಿಸೋದಕ್ಕೆ ಎಷ್ಟೆಲ್ಲ ಕಷ್ಟನ ಪಟ್ಟ, ಆತ ಎಷ್ಟೇ ತಪಸ್ಸನ್ನ ಮಾಡಿದ್ರು ಕೂಡ ಶಿವ ಒಲ್ದಿರೋದಿಲ್ಲ. ಕೊನೆಗೆ ಶಿವನನ್ನ ಒಲಿಸೋದಕ್ಕೆ ಅವನು ಪಟ್ಟಂತಹ ಹರಸಾಹಸಗಳು ಏನೆಲ್ಲ ಇತ್ತು, ಕೊನೆಗೆ ಆ ಆತ್ಮಲಿಂಗವನ್ನ ತೆಗೆದುಕೊಂಡು ಬಂದು ತಾಯಿ ಹತ್ರ ಕೊಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ದ, ಗಣೇಶ ಅದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಆತ ಬ್ರಾಹ್ಮಣ ಯುವಕನ ಒಂದು ಅವತಾರವನ್ನ ಎತ್ತಿ ಬಂದಂತಹ ಸಂದರ್ಭದಲ್ಲಿ ರಾವಣ ಗೋಕರ್ಣ ಅನ್ನುವಂತಹ ಹೆಸರು ಯಾಕೆ ಬಂತು ಅನ್ನುವಂತಹ ಕತೆ ಬಹಳ ಚೆನ್ನಾಗಿದೆ. ಮತ್ತೊಮ್ಮೆ ನೆನಪಿಸುವಂತಹ ಕೆಲಸವನ್ನ ಮಾಡ್ತೀನಿ. ಆ ಸಂದರ್ಭದಲ್ಲಿ ಸಂಧ್ಯಾ ವಂದನೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ರಾವಣ ಹೋಗ್ತಾನೆ. ಆಗ ಗಣೇಶ ಏನು ಬ್ರಾಹ್ಮಣ ಅವತಾರವನ್ನ ತಾಳಿರ್ತಾರೆ ಅವರ ಕೈಯಲ್ಲಿ ಈ ಆತ್ಮಲಿಂಗವನ್ನ ಕೈಯಲ್ಲೇ ಇಟ್ಕೊಳ್ಬೇಕು, ಕೆಳಗಿಡಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗುವಂತಹ ಒಂದು ಸಂದರ್ಭದಲ್ಲಿ ಗಣೇಶ ಹೇಳ್ತಾರೆ, ನಾನು 3 ಬಾರಿ ಕರಿತೀನಿ, ನೀನು ಅಷ್ಟರಲ್ಲಿ ಸಂಧ್ಯಾ ವಂದನೆಯನ್ನ ಮುಗಿಸಿ ಬರ್ಬೇಕು, ಇಲ್ಲ ಅಂತಂದ್ರೆ ನಾನು ಇದನ್ನ ಕೆಳಗಿಟ್ಟು ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಆ ಕಥೆಗಳನ್ನ ಓದ್ತಾ ಇದ್ರೆ, ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಬೇಕು ಅಂತ ಅನ್ಸುತ್ತೆ. ಸೊ ಈ ಎಲ್ಲಾ ಒಳ್ಳೆ ಗುಣಗಳು ಕೂಡ ಎಷ್ಟು ಕಷ್ಟಪಟ್ಟ ಬಟ್ ಆತ ಸ್ನಾನವನ್ನ ಮುಗಿಸಿ ಸಂಧ್ಯಾ ವಂದನೆಯನ್ನ ಮುಗಿಸಿ ಬರೋ ಅಷ್ಟರಲ್ಲಿ ಈ ಕಡೆ ಗಣೇಶ ಆತ್ಮಲಿಂಗವನ್ನ 3 ಸಾರಿ ಕರೀತಾರೆ. ಆತ ಸಮುದ್ರದಲ್ಲಿ ಮುಳುಗುವಂತಹ ಸಂದರ್ಭದಲ್ಲಿ, ಇಳಿಯುವಂತಹ ಸಂದರ್ಭದಲ್ಲಿ, ಹಾಗೆ ಮೇಲಿದ್ದೇನೇನ್ ಬರಬೇಕು ಆ ತಕ್ಷಣ ಆತ್ಮಲಿಂಗವನ್ನ ಕೆಳಗಿಟ್ಬಿಡ್ತಾನೆ ಗಣೇಶ. ಸೊ ಇದೆಲ್ಲವನ್ನು ಗಮನಿಸಿದಾಗ ಆಮೇಲೆ ರಾವಣನ್ ತುಂಬಾ ಕೋಪ ಬರುತ್ತೆ, ಗಣೇಶನ ತಲೆ ಮೇಲೆ ಒಂದು ಕುಟುಕ್ತಾನೆ. ಸೊ ಈಗಲೂ ಕೂಡ ಗಣೇಶನ ತಲೆ ಮೇಲೆ ಅದು ಹೋಲಿದೆ. ಆ ಕಥೆಗಳೆಲ್ಲ ಅದು ಪುರಾಣದಲ್ಲಿ ಇರುವಂಥದ್ದು, ಕಥೆಯಲ್ಲೂ ಕೂಡ ಇರುವಂಥದ್ದು. ಸೊ ಅಲ್ಲಿ ಆತ್ಮಲಿಂಗವನ್ನ ಏನ್ ಗಣೇಶ ಇಡ್ತಾನೆ ಅದು ಎತ್ತೋದಕ್ಕೆ ಪ್ರಯತ್ನ ಪಡ್ತಾನೆ ರಾವಣ. ಅವಾಗ ಅದು ಏನಂದ್ರೂ ಕೂಡ ಅವನ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದಿನ್ನೂ ದೊಡ್ಡದಾಗ್ತಾ ಹೋಗುತ್ತೋ ಹೊರತು ಅದನ್ನ ಎತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಅದರ ಪ್ರತೀತಿನೇ ಗೋಕರ್ಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ನಂಬಿದೀವಿ. ಅದೇ ಕಥೆಯಲ್ಲೂ ಇರೋದು, ಪುರಾಣದಲ್ಲೂ ಕೂಡ ಉಲ್ಲೇಖ ಆಗಿರೋದು. ಸೊ ಈ ರೀತಿಯಾಗಿ ರಾವಣ ಪಟ್ಟಂತಹ ಕಷ್ಟಗಳು, ಆತನ ಮನಸ್ಸು, ಒಬ್ಬ ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿದ್ರು ಕೂಡ ಅವನಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳು ಇರುತ್ತೆ. ಸೊ ಈ ಎಲ್ಲಾ ಅಂಶಗಳನ್ನು ಕೂಡ ಇಟ್ಕೊಂಡು ಸದ್ಗುರು ಅವರು ಮಾತನಾಡಿದ್ದಾರೆ. ಯಶ್ನ ಹೊಗಳಿ ಮಾತನಾಡಿದ್ದಾರೆ, ರಾವಣ ಪಾತ್ರವನ್ನು ಕೂಡ ಹೊಗಳಿ ಮಾತನಾಡಿರುವಂಥದ್ದು ಫಾರ್ ದ ಫಸ್ಟ್ ಟೈಮ್. ಸೊ ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಯಶ್ ಬರ್ತ್ಡೇ ಜೊತೆಗೆ ಸೊ ಅಭಿಮಾನಿಗಳು ದಯವಿಟ್ಟು ತುಂಬಾ ಮುನ್ನೆಚ್ಚರಿಕೆಯನ್ನ ವಹಿಸ್ಕೊಂಡು ಸಂಭ್ರಮಾಚರಣೆಯನ್ನ ಮಾಡಿ, ಅಭಿಮಾನ ಇರಲಿ ಬಟ್ ಹುಚ್ಚಾಟ ಮೆರೆಯೋದು ಬೇಡ ಅನ್ನುವಂಥದ್ದು ನಮ್ಮ ಕಳಕಳಿ.
ಸೊ ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೆಲವೊಂದು ಬಾರಿ ಊಹಿಸೋಕೆ ಸಾಧ್ಯ ಆಗದೇ ಇರುವಂತಹ ಕೆಲವೊಂದು ಸನ್ನಿವೇಶಗಳು ಸಂದರ್ಭಗಳು ನಿರ್ಮಾಣ ಆಗೋಗ್ಬಿಡುತ್ತೆ. ಸೊ ಯಾವುದು ಕೂಡ ಆ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಹೇಳ್ತಾ ಸೊ ಯಶ್ ಅವರಿಗೆ ನಮ್ಮ ಅಶ್ವವೇಗ ನ್ಯೂಸ್ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಯಶ್ ಅಭಿಮಾನಿಗಳಿಗೂ ಕೂಡ ಒಳ್ಳೊಳ್ಳೆ ಗುಡ್ ನ್ಯೂಸ್ ಸಿಗಲಿ, ಆದಷ್ಟು ಬೇಗ ಟಾಕ್ಸಿಕ್ ಅಪ್ಡೇಟ್ಸ್ ಸಿಗಲಿ, ಹಾಗೆ ರಾಮಾಯಣ ಬಗ್ಗೆ ಕೂಡ ಒಳ್ಳೊಳ್ಳೆ ಅಪ್ಡೇಟ್ಸ್ ಸಿಗಲಿ. ಯಶನ್ನ ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಮ್ಮೆಲ್ರಿಗೂ ಕೂಡ ಮತ್ತೆ ಬರಲಿದೆ ಅಂತ ಹೇಳ್ತಾ ಒನ್ಸ್ ಅಗೇನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂಭ್ರಮಾಚರಣೆ ಇರಲಿ, ಹುಚ್ಚಾಟವನ್ನ ಮೆರೆಯೋದು ಬೇಡ ಅಂತ ಹೇಳ್ತಾ ನಮ್ಮ ಹುಷಾರಲ್ಲಿ ನಾವಿರೋಣ. ಅಭಿಮಾನ ಪ್ರೀತಿ ಎಲ್ಲವೂ ಕೂಡ ಇರಬೇಕು, ಜೊತೆಗೆ ಜಾಗೃತೆ ಕೂಡ ಇರಬೇಕು ಅಂತ ಹೇಳ್ತಾ ಸೊ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ಭೇಟಿ ಆಗೋಣ ಅಂತ ಹೇಳ್ತಾ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದರ ಜೊತೆಗೆ ನಿಮಗೆ ಹೆಲ್ತ್ ಟಿಪ್ಸ್ ಕೂಡ ಸಿಗುತ್ತೆ ಅಶ್ವವೇಗ ಹೆಲ್ತ್ ಚಾನೆಲ್ನಲ್ಲಿ. ಅದರ ಜೊತೆಗೆ ಕೃಷಿ ಹೇಗೆ ಮಾಡಬೇಕು, ಮಾಡಿದ್ರೆ ಹೇಗೆಲ್ಲ ಲಾಭ ಇದೆ, ನಷ್ಟಗಳು ಹೇಗಾಗುತ್ತೆ, ಅದನ್ನ ತುಂಬಿಕೊಳ್ಳುವಂಥದ್ದು ಹೇಗೆ, ಒಂದಷ್ಟು ಕೃಷಿ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಅಶ್ವವೇಗ ಕೃಷಿ ಚಾನೆಲ್ ಓಪನ್ ಆಗಿದೆ ನಮ್ಮ ರೈತರಿಗಾಗಿ, ಜೊತೆಗೆ ಕೃಷಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆ ಉಳ್ಳವರಿಗಾಗಿ. ಅದರ ಜೊತೆಗೆ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ಮತ್ತೊಂದು ಚಾನೆಲ್ ಅಶ್ವಗಾನ ಅಂತ ಹೇಳ್ಬಿಟ್ಟು ಸೊ ಅದರಲ್ಲೂ ಕೂಡ ಹಾಡುಗಳ ಜೊತೆಗೆ ಎಂಟರ್ಟೈನ್ಮೆಂಟ್ಗಳ ಔತಣಕೂಟವನ್ನೇ ಬಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಸೊ ನೋಡ್ತಾ ಇರಿ ಎಲ್ಲಾ ಕಂಟೆಂಟ್ಗಳಿಗಾಗಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.